ಹಲೋ ರವಿ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ನಾನು ಕೆಲವೊಂದು ಪ್ರಶ್ನೆಸ್ ಕೇಳ್ತೀನಿ, ಸೊ ನಿಮ್ಮಂಥ ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ. ಕೇಳ್ಬೋದಾ? ಕೇಳಿ ಮೇಡಮ್. ಓಕೆ. ಮಿಲೇನಿಯರ್ಸ್ ಗ್ರೂಪ್ ಜಾಯಿನ್ ಆಗೋ ಮುಂಚೆ ನಿಮ್ಮ ಬಿಗ್ಗೆಸ್ಟ್ ಕನ್ಫ್ಯೂಷನ್ ಅಥವಾ ಭಯ ಟ್ರೇಡಿಂಗಲ್ಲಿ ಏನಾಗಿತ್ತು? ಎಲ್ಲಿ ಸೋತು ಹೋಗ್ತೀವೋ ಅಂತ ಒಂದು ಭಯ ಇತ್ತು ಮೇಡಮ್. ಓಕೆ. ಅದರಲ್ಲಿ ನಾವು ಇದರಲ್ಲಿದ್ದು ಒಂದು 2 ವರ್ಷ ಆಯಿತು. ಒಂದು 2 ಸಾರಿ ಕೈ ಸುಟ್ಕೊಂಡಿದ್ದೀವಿ. ನಮ್ಮ ಫ್ರೆಂಡು ಹೇಳಿದರು ಅವಾಗ, ಇದರಲ್ಲಿ ಗ್ರೋತ್ ಇದೆ, ಮಾಡು ಮಾಡು ಅಂತ. ಒನ್ ಟೈಮ್ ಸಪೋಸ್ 1 ಇಯರ್ ಬ್ಯಾಕು ಏನಾಯಿತು, ಫಸ್ಟ್ ಒಂದು ಶೇರ್ ತೊಗೊಂಡ್ವಿ, ಡೌನ್ ಆಯಿತು. ಅದಕ್ಕೆ ಇನ್ನೊಂದು ಸ್ವಲ್ಪ ಅಮೌಂಟ್ ಆ್ಯಡ್ ಮಾಡಿದ್ವಿ, ಮತ್ತೆ ಡೌನ್ ಆಯಿತು. ಹಾಗೆ ಆ್ಯಡ್ ಮಾಡ್ತಾ ಮಾಡ್ತಾ ಅವಾಗ ನಮಗೆ ಇದ್ದಿದ್ದಿಲ್ಲ, ಸ್ಕಿಲ್ ಇದ್ದಿದ್ದಿಲ್ಲ, ಹೆಂಗೆ ಡೆವಲಪ್ ಆಗುತ್ತೆ, ಇದು ಹೆಂಗೆ ಓಡುತ್ತೆ ಅಂತ. ಅವಾಗಿಂದ ಇವಾಗಿಗೆ ಭಾಳ ಅಂದರೆ ಒಂದು 75% ಇವಾಗ ನಾವು ರೀಚ್ ಆಗಿದ್ದೀವಿ. ಸೊ ಇವಾಗ ನಿಮಗೆ ಭಯ ಬಿಟ್ಟೋಗಿದೆ ಅಂತ ಪೂರಾ. ಸೊ ಮೊದಲಿಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಆ ಒಂದು ಟಾಪಿಕ್ಕು ಎಷ್ಟು ಇದು ಮಾಡಿದ್ರು ಅರ್ಥನೇ ಆಗ್ತಿರ್ಲಿಲ್ಲ ಟ್ರೇಡಿಂಗ್ ಬಗ್ಗೆ. ಬಟ್ ಇವಾಗ ನಾನು ತುಂಬ ಕ್ಲಿಯರ್ ಆಗಿದ್ದೀನಿ ಮೇಡಮ್ ಅಂತ ಏನಾದರೂ ಇದ್ದರೆ ಅದು ಏನಾಗಿರ್ಬೋದು? ಇದೆ ಮೇಡಮ್, ಅವರು ಏನದು ಸೂಪರ್ 6 ಅಂತ ಒಂದು ಕೊಟ್ಟರು ಟಾಪಿಕ್ಕು, ಅದೊಂದು. ಅದಾದಮೇಲೆ 20 ಮಿನಿಟ್ಸ್ದು ಅದೊಂದು. ಇವೇನು ನಮಗೆ ಅವಾಗ ಅರ್ಥನೇ ಆಗ್ತಿದ್ದಿಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಇವಾಗ ಸರ್ ಏನು ಹೇಳ್ಕೊಟ್ರಲ್ಲ ಆ ಥ್ರಿಲ್ಲೇ ಮಾಡಿದರೆ ದ್ಯಾಟ್ಸ್ ಈಸ್ ಕ್ಲಿಕ್. ಸೊ ಮೊದಲಿಗೆ ಕಂಪೇರ್ ಮಾಡಿದ್ರೆ ಟ್ರೇಡಿಂಗಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಈಗ ಎಷ್ಟು ಮಟ್ಟಿಗೆ ಬೆಳೆದಿದೆ? 750, 75, 7.5. 7.5% ಬೆಳೆದಿದೆ, ಅಲ್ಲಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಮುಂಚೆ ಎಷ್ಟಿತ್ತು? ಮುಂಚೆ ಒಂದು 3, 2 ಹೀಗೆ ಇತ್ತು. ಇನ್ನು ವೀಕ್ ಆಗಿದ್ರಿ, ನೀವು ಕಾನ್ಫಿಡೆನ್ಸ್ ಇರಲಿಲ್ಲ, ಭಯ ಎಲ್ಲ ಇತ್ತು ನಿಮ್ಗೆ, ಅದಕ್ಕಲ್ವಾ? ಇವಾಗ ಎಲ್ಲ ಕಾನ್ಫಿಡೆಂಟ್ ಆಗಿದ್ದೀರಾ? ಪೂರ ಮೇಡಮ್, ಎಲ್ಲ ಭಯ ಏನೂ ಇಲ್ಲ? ಭಯ ಎಲ್ಲ ಇವಾಗ ಸರ್ ಎಲ್ಲ ದೂರ ಮಾಡಿದರು. ಇನ್ನೊಂದು ಏನಿದೆ ಅಂದರೆ, ಮನುಷ್ಯನಿಗೆ 3 ಮೇನು ಏನದು ಅಂದರೆ, ವ್ಯವಹಾರಕ್ಕಾಗಿ ವಿತ್ತ ಬೇಕು. ವಿತ್ತ ಅಂದರೆ ದುಡ್ಡು. ಆ ದುಡ್ಡನ್ನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತು ಅದರಿಂದ ಪ್ರಾಫಿಟ್ ಎಲ್ಲಿಂದ ತೊಗೋಬೇಕು ಅನ್ನೋದು ಸರ್ ಡಿಕ್ ಟು A to Z ಏನಿದೆ ಎಲ್ಲ ಕ್ಲಿಯರಾಗಿ ಹೇಳಿದರು. ಇನ್ನೊಂದು, ಈ ದೇಹಕ್ಕೆ ಪಿತ್ತ ಬೇಕು. ಪಿತ್ತ ಜಾಸ್ತಿ ಕಡಿಮೆ ಆದರೆ ಮನುಷ್ಯನಿಗೆ ಅನಾರೋಗ್ಯ ಆಗುತ್ತೆ. ಇನ್ನೊಂದು 3ನೇದ್ದು, ಇಂಥದ್ದೆಲ್ಲ ಸೆಮಿನಾರ್ ಅಟೆಂಡ್ ಮಾಡೋದಕ್ಕೆ ಚಿತ್ತ ಅನ್ನೋದು ಬೇಕು. ಆ ಚಿತ್ತದಿಂದ ನಾವು ಎಷ್ಟು ಸಕ್ಸಸ್ ಹತ್ರ ಹೋಗ್ತೀವಿ, ಸರ್ ಹೇಳಿದ್ದೆ, ಎಷ್ಟು ಸಿನ್ಸಿಯರಿಟಿಯಾಗಿ ನಾವು ತಿಳ್ಕೊತ ಹೋಗ್ತೀವಿ, ಅಷ್ಟು ನಾವು ಮೇಲೆ ಹೋಗ್ತೀವಿ ಅಂತ ಇದೊಂದು ನಂದು. ಓಕೆ, ಗ್ರೇಟ್. ಸರ್, ನಿಮ್ಮಂಥ ಒಂದು ಬಿಗಿನರು ಏನಕ್ಕೆ ಈ ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕು? ಏನು ಗುಣ ಅದರಿಂದ? ಗ್ರೋತ್ ಆಗೋಕೆ ಮೇಡಮ್. ಓಕೆ. ಏನೋ ಮೊದಲು ಒಂದು ಸ್ವಲ್ಪ ಸಾಲ ಮಾಡಿದ್ವಿ, ಅದನ್ನೆಲ್ಲ ಇವಾಗ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಎಲ್ಲ ತೀರಿಸ್ಕೊತ ನಾವು ಒಂದು ಮಿಲಿಯನಿಯರ್ ಆಗೋವಂತಹ ಕನಸು ಕಟ್ಕೊಂಡು ಈ ಗ್ರೂಪಿಗೆ ಬಂದಿದ್ದೀವಿ ಮೇಡಮ್. ಸೂಪರ್. ಓಕೆ.